ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಹೊಂಟಿರೋದು ಒಂದು ನಾರ್ಮಲ್ ಆದಂಥ ಕಂಪ್ಯೂಟರ್ ಶಾಪದ ಪ್ರಮೋಷನ್ ಇದೆ. ವರುಣ್ ಬರಾಗತ್ತ. ನಾವು ಅವನತ್ತ ಲೇಟ್ ಆಗೈತಿ. 11 ಗಂಟೆಗೆ ಅವರೊಂದು ಕಂಪ್ಯೂಟರ್ದು ಒಂದು ಬ್ಯಾಚ್ ಬರೋದಿತ್ತಂತೆ. ಅದಕ್ಕೋಸ್ಕರ ಈಗ ಲೇಟ್ ಆಗಿಬಿಡೈತಿ. ಅದಕ್ಕೆ ಈಗ 11:40 ಆಗೈತಿ. ಈಗ ಸೀದಾ ಹೋಗೋದೈತಿ. ಹೋಗೋಣ, ಲೆಟ್ಸ್ ಗೋ. ಈಗ ವರುಣ್ ಬರೋಕೆ ಕಾಯಾಗತ್ತೀನಿ. ಲೆಟ್ಸ್ ಗೋ. ಈಗ ಅವಾಗ ಹೊಂಟೀನಿ. ಲೆಟ್ಸ್ ಗೋ. ಲೆನ್ಸ್ ಕಾಟಿ ಬಂದೀವಿ ಗೈಸ್. ಈಗ ಇದು ನೋಡೋಕ್ಕಾಗ ಅಂದರೆ ಅದು ಮ್ಯಾಗ್ನೆಟಿಕ್ ಸ್ವಲ್ಪ ತೆಗಿದೀವಣ್ಣ ಗೈಸ್. ಇದು ಮ್ಯಾಗ್ನೆಟಿಕ್ ವಿತ್ ಫ್ರೇಮ್ ಅಂದರೆ ಹಿಂಗೆ ಅಂದರೆ ಮ್ಯಾಗ್ನೆಟಿಕ್ ಬರುತ್ತೆ. ಈ ಫ್ರೇಮ್ ನನಗೆ ಸೆಟ್ ಆಗಿದೆ ಅಂದರೆ ಈ ಥರ ಗೈಸ್. ಈ ಥರ ಇದಕ್ಕೆ ಇದು ಬರುತ್ತೆ, ಈ ಥರ ಮ್ಯಾಗ್ನೆಟಿಕ್ ಬರುತ್ತೆ. ಅಂದರೆ ಕೂಲಿಂಗ್ ಗ್ಲಾಸ್ ವಿತ್ ಇದು ಬರುತ್ತೆ. ಹಿಂಗಾಗಿದ್ರೆ ಇದು ಸ್ವಲ್ಪ ಕ್ಲಾಸ್ ಐತಿ. ಈಗ ಈ ಫ್ರೇಮ್ ನೋಡಾಕತ್ತಿ. ಈಗ ಇದೇನೈತಿ ಇದು ಮತ್ತು ಇದಕ್ಕೆ ಮ್ಯಾಗ್ನೆಟಿಕ್ ಬರೋಲ್ಲ. ಇದು ನಾನು ತೊಗೊಂಡಿರೋದೇ ಇಲ್ಲ. ನೋಡೋಕೆ ಮ್ಯಾಗ್ನೆಟಿಕ್ ಅಂತ ಅಲ್ಲ, ಇದಕ್ಕೆ ಹಾಕ್ಸಕ್ಕೆ ಬರುತ್ತೆ ಅಂದ್ರೆ ಹಾಕ್ಸಂಗೆ ಇಲ್ಲ. ಕೇಳಮ್ಮ ಬರೋಂಗಿಲ್ಲ ಬೇಸಿಗೆ ಮ್ಯಾಗ್ನೆಟಿಕ್ ಕೇಳಂಗಿದ್ರೆ ಗೈಸ್. ಈಗ ನಮ್ಮದು ಕಾಫಿ ಮಿಷಿನ್ ಇತ್ತಲ್ಲ, ಅಂದರೆ ಅದು ಇದು ಮಾಡೋಕ್ಕೆ ಬಂದಿದ್ವಿ. ಈಗ ವರುಣಿಂದು ಮೊಬೈಲ್ ಸ್ವಲ್ಪ ಇದಾಗೋದಿತ್ತು, ಅದನ್ನು ಸ್ವಲ್ಪ ಇದಕ್ಕೆ ಕೊಟ್ಟು ಬಂದೀವಿ ಶಾಪಿಗೆ. ಅದಕ್ಕೆ ಹೋಗ್ಬೇಕು ಎಲ್ಲ ಆಗ್ತಿರ್ತದೆ ಗೈಸ್. ಏನು ಮಾಡೋದು, ಇದು ಶೆಕೆ ಒಂದು ಇನ್ನೂ ಇದಿಲ್ಲ, ಏನಿಲ್ಲ. ಯಾಕಂದರೆ ಈಗ ಮಿಷಿನ್ನು ಏನಾಗುತ್ತೆ ಅನ್ನೋ ರಾತ್ರಿ ಗೊತ್ತಾಗಲಿಲ್ಲ. ಬೆಳಗ್ಗೆ ಹುಡ್ರು ಏನು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಆನ್ ಮಾಡೋಕ್ಕೆ ಹೋಗ್ಯಾರ, ಆನ್ ಆಗೋದು ಎಲ್ಲ ಭಾಳ ಖರ್ಚು ಗೈಸ್. ರೊಕ್ಕಿಲ್ಲ ಟೈಮ್ನಾಗ ಇಂಥ ಖರ್ಚು ಆಯಿತು. ವರುಣಲ್ಲಿ ಕೊಟ್ಕೊಂಡು ನೋಡ್ರಿ ಕಟಂಗ ಅದಲ್ಲ ಅಲ್ಲ ಅಲ್ಲ ಅಲ್ಲೊಳ್ಳೆ ಹಳ್ಳಿ ನೋಡೆ ಎಸ್ ಗೈಸ್. ಈಗ ಫೈನಲಿ ಮನೆಗೆ ರೀ ಬಂದಿವ್ರಿ. ಈಗ ಹೊಸ ಕ್ಲಾಕ್ ಬೇರೆ ಬಂದೈತಿ, ಯಾಕಂದ್ರೆ ಗಡಿಯಾರ ಇದಾಗಿತ್ತು. ಅದಕ್ಕೆ ಇನ್ನೊಂದು ಏನಂದ್ರೆ ಗೈಸ್, ಈಗ ಹೊಸ ಕ್ಲಾಕ್ನ ಅನ್ಬಾಕ್ಸಿಂಗು ಪ್ಲಸ್ ಇನ್ನೊಂದು ಏನಂತ ಇವತ್ತು ಸ್ವಲ್ಪ ಪ್ರಮೋಷನ್ಸ್ ಜಾಸ್ತಿ ಇರೋದಕ್ಕೆ ಟೈಮ್ ಇಲ್ಲ ಗೈಸ್. ಎಡಿಟ್ ಅದು ಇದು ಎಲ್ಲ ಕಿಟಿ ಆಯ್ತು. ಅದಕ್ಕೆ ಈಗ ಅನ್ಬಾಕ್ಸಿಂಗ್ ಮಾಡುವ ಮತ್ತೆ ಈಗ ಬಂದೈತಾ ಹೇಳಿದ. ಎಸ್ ಗೈಸ್ ಫೈನಲಿ ಕ್ಲಾಕ್ ಬಂತು. ಎಸ್ ಈ ಥರ ಐತ್ರಿ. ಚೆನ್ನಾಗೈತೆ ಇಲ್ಲ, ನನ್ನ ಪ್ರಕಾರ ಚೆನ್ನಾಗೈತಿ ಗೈಸ್. ಅಂದರೆ ಚೆನ್ನಾಗಿ ರಿವ್ಯೂ ಎಲ್ಲ ಇತ್ತು, ನೋಡಿ ತರಿಸೀನಿ, ಚಲೋ ಐತಿ. ಫೈನಲಿ ಒಂದು ಸೆಲೂನಿಗೆ ಹೋಗ್ಬೇಕಾಯ್ತು. ಅದು ಲಿಟಲ್ ಬಿಟ್ ಆದಂಥ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಸ್ವಲ್ಪ ವರ್ಕರ್ ಅದು ಇದು ಬರಲಿಲ್ಲ ಅಂತಂದ್ರೆ ಮತ್ತೆ ಬಂದು ಈಗ ಮತ್ತೆ ಇನ್ನೊಂದು ಐತೆ, ಅಲ್ಲಿಗೆ ಹೊಂಟಿವಿ. ಅದು ಫುಲ್ ಆಫ್ ಅದು ಇದು ಫುಲ್ ಆಗೈತೆ ಗೈಸ್. ಈಗ ಮ್ಯಾಗ ವಿಡಿಯೋ ಬಿಡಬೇಕೈತೆ. ಕೆಳಗಿರೋ ನಮ್ಮ ಚಾನಲ್ ಐತಲ್ರಿ, ಫಾಲೋ ಹೊಡೀರಿ. ಇದೇ ಅಕೌಂಟನ್ನು ಸೇಮ್ ಯೂಟ್ಯೂಬ್ನಾಗೆ ಐತಿರಿ, ಅದಕ್ಕೂ ಸಬ್ಸ್ಕ್ರೈಬ್ ಹೊಡ್ಕೊರಿ ಅಂತ ಹೇಳ್ಕೊಂತ. ಫಸ್ಟ್ ಟೈಮ್ ಯಾರನ್ನ ನೋಡಾಯ್ತೀರ ಅಂದ್ರೆ ನಮ್ಮದು ಹೊಡ್ಕೊಂಬಿಡ್ರಿ, ಎಲ್ಲರದು ಹೊಡ್ಕೊಂಬಿಡ್ರಿ ಅಂತ ಹೇಳಿ ಈಗ ಸೀದಾ ವರುಣ ಭಾಳ ಕಾಯಾಗತ್ತೀನಿ ರೀ. ಹೋಗೋದೈತಿ ಮತ್ತು ಬಂದು ಊಟ ಮಾಡೋದೈತಿ. ಇವತ್ತು ಫುಲ್ ಅಡ್ಡಾಡಿ ಲಿಟ್ರಲಿ ಭಾಳ ಸುಸ್ತಾಗೈತಿ. ಇವತ್ತು ಚಾರ್ಜು ಇಡೋಕ್ಕಾಗೋಲ್ದು, ಈ ಕಡೆ ಇದು ಆಗೋಲ್ದು. ಮತ್ತು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೋಗೋಣ. ಲೆಟ್ಸ್ ಗೋ ಗೈಸ್. ನಿಮಗೆ ಯಾವಾರ ಏನೋ ಪ್ರಮೋಷನ್ಸ್ ಏನಾರು ಇದ್ರೆ ಹೇಳ್ರಿ. ನಮಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದ್ರೆ ನಂದಕ್ಕಾರ ಯೂಟ್ಯೂಬ್ಗಾರ DM ಮಾಡ್ಕೊಂಬಿಡ್ರಿ. ಏನಿದ್ರೆ ನಡೀತೈತಿ, ಹಂಗೆ ಒಂದು ಶೆಳ್ಳಾಡ್ಬೋದು ಅಂತ ಹೇಳಿ ಲೆಟ್ಸ್ ಗೋ ಗೈಸ್. ಹಂಗೇನೇ ಇದ್ರೆ ನನ್ನ ನಂಬರ್ ತೊಗೊರಿ ತೊಗೊಳ್ಕರಿ ಅಂತ ಹೇಳ್ಕೊಂತ ಲೆಟ್ಸ್ ಗೋ. ಈಗ ಮೇನ್ ಆದಂಥ ಒಂದು ಇದಕ್ಕೆ ಬಂದಿದ್ವಿ. ಏನಂತಂದ್ರೆ ನಮ್ಮ ಊರಿನಿಂದ ಫೈನಲಿ JBL ಇಯರ್ಫೋನ್ಸ್ ಸಿಕ್ಕೈತಿ. ಇದ್ರದ್ದೊಂದು ಭಾಳ ಕಾನಿ ಐತಿ. ನಿಯರ್ ಬೈ ಇದೊಂದು 8,500 ಕೊಟ್ಟು ತೊಗೊಂಡಾನ. ಅವಾಗಿನ ಕಾಲದಾಗೆ ಅಂದರೆ ಇವನು ಡಿಪ್ಲೊಮಾ ಕಾಲದಾಗೆ ತಗೊಂಡಿರೋದು. ಏನಾಗಿತ್ತು ಅಂದರೆ ಎಷ್ಟು ವರ್ಷ ಆದ್ಮೇಲೆ ಸಿಕ್ಕೈತಿ? ಈಗ 2 ವರ್ಷ ಆದಮೇಲೆ ಸಿಕ್ಕೈತಿ ಗೈಸ್. ಇದು ಮನೆಗೆ ಕಳ್ದಾಗೈತಿ. ಇವ್ರ ಮನೆ ಆನಂದ್ ಸಿಂಗ್ ಮನೆಗಿಂತ ಸ್ವಲ್ಪ ಲಿಟಲ್ ಬಿಟ್ ಇದು. ಅಂದರೆ ಇವನಿಗೆ ಹುಡ್ಕಕ್ಕೆ ಬೇಸರ, ಅದು ಫಸ್ಟ್ ಪಾಯಿಂಟ್. ಹೆಂಗೋ ಸಿಕ್ಕೈತಿ, ಹೆಂಗೋ ಈಗ ಆಗೈತಿ. ಈಗ ಇದ್ರದ್ದು ಬೆಲೆ ಅಷ್ಟೇ ಐತಿ. ಈಗ ಸಿಕ್ಕೈತೆ, ಆನ್ ಆಗ್ತಿದ್ದಿಲ್ಲ, ಇಲ್ಲಿ ಬಂದು ತೋರಿಸೈತೆ. ಫೈನಲಿ ಆನ್ ಆತ. ಈಗ ಫುಲ್ ಅನ್ನತ್ತ ಖುಷಿಗೆ ಈಗ ಅಭಿರುಚಿಗೆ ಹೊಂಟಾನ. ಅದೊಂದು ಇನ್ನೊಂದು ಏನಂದ್ರೆ ಗೈಸ್, ಇದು
ಅಂಟಿ ನೋಡ್ಲಾರಂಗೆ ಅಂದರೆ ಜೇಬಲ್ ಒರಿಜಿನಲ್ ಗೈಸ್ ಇದು. ಮತ್ತು ನೆನೆಗಿಟ್ಟಿದ್ರು ಎದ್ರಾಗ ಬಟ್ಟೆ ನೆನೆಗಿಡವ ಅದ್ರ ನೆನೆಗಿಟ್ಟಿದ್ರು. ಅದಾದಮೇಲೆ ವರ್ಕ್ ಆಗಿತ್ತು. ಮತ್ತು ಎದ್ರಾಗದು ಬೈ ಮಿಸ್ಟೇಕ್ ಇದಾಗದ ಕಸದ ಇದಕ್ಕೆ ಹಾಕಿಬಿಟ್ಟಿದ್ರು ಮುನ್ಸಿಪಾಲ್ಟಿ ಇದಕ್ಕೆ. ಇದ್ರಾಗ ಫ್ಯೂಚರ್ಸು ಅನ್ನೋತ್ತೆ, ಯಾಕಂದ್ರೆ ಏನೋ ಒಂದು ಕಳೆದೋಯ್ತು ಅಂದರೆ ಅದು ಸೆಟ್ಟಿಂಗ್ಸ್ನಾಗ ಆನ್ ಮಾಡಿದ್ರೆ ಒದರ್ತೈತಿ. ಇದು ಕಳೆದೋದ್ರಿ ಎಲ್ಲಿ ಕಳೆದೈತೆ ಅನ್ನೋದು. ಅಲ್ಲಿ ಹೋಗಿ ಕಸ ಎಲ್ಲ ಡಂಪ್ ಮಾಡಿ ಅದನ್ನ ಹುಡುಕಿ ಸಿಕ್ಕಿರೋದು ಹೆಚ್ಚಿಗೆ. ಅದೆಲ್ಲ ಸಿಕ್ಕಂಗೆಲ್ಲ ಆದಮೇಲೆ ಮತ್ತೆ ಕಳೆದೋಗೈತೆ, ಮನೆಗೆ ಕಳೆದೋಗೈತೆ ನಾರ್ಮಲಾಗಿ. ಅದು ಈಗ 2 ವರ್ಷ ಆದಮೇಲೆ ಸಿಕ್ಕೈತೆ. ಫೈನಲಿ 8,000 ಗೈಸ್. ಉಂಡಿದ್ದೆಲ್ಲ ತಿಂದಿದ್ದೆಲ್ಲ ಅಂತ ಅಂದರೆ ಇವನಿಗೆ ಸ್ವಲ್ಪ ಗೊತ್ತಲ್ಲ ಗೈಸ್, ಇದ್ದಿದ್ದೆ. ಅದಕ್ಕೆ ಫೈನಲಿಗೆ ಇದು ಸಿಕ್ಕೈತಿ. ಈಗ ಹೋಗಿ ಸ್ವಲ್ಪ ಚಾರ್ಜ್ ಇಡ್ತಾನೆ ಅನ್ನ ತಗೊಂಡು. ಯಾಕಂದರೆ ಜೇಬಲ್ ಅಂದ್ರೆ ಮಾತಾಡೋಂಗಿಲ್ಲ, ಕಿವಿ ಅಂದರೆ ಅದು ಆದರೂ ಸ್ವಲ್ಪ ಕೇಳಲ್ಲ. ಯಾಕಂದರೆ ಮುಂಚೆ ಎಲ್ಲ ಇದ್ರದ್ದು ಕೇಳಿ ಕಿವಿ ಇದಾಗ್ಯಾವ ಲಿಟಲ್ ಬಿಟ್ಟು. ಆದರೂ ಸ್ವಲ್ಪ ಧಾರವಾಡಕ್ಕೆ ಹೋಗೋಣ ಅಂತ ಹೇಳಿ ಈಗ ಸೀದಾ ಈಗ ಮನೆಗೆ ಹೊಂಟಿವಿ ಗೈಸ್. ಈಗ ಮನೆಗೆ ಹೋಗೋಣ ಅಂತ ಹೇಳಿ ಇವಂದು ಇನ್ನೊಂದು 2-3 ಅದಾವ. ಮನೆಗೆ ಹೋದ್ಮೇಲೆ ಹೇಳ್ತೀನಿ ಡೈಲಾಗು. ಇವನೇ ಅವನು. ಎಸ್ ಗಾಯ್ಸ್, ಫೈನಲಿ ಗಾಯ್ಸ್ ನಮ್ಮ ಮನೆಯ ಅಂಗಳದಲ್ಲಿ ಮಳೆಯನ್ನು ಹಬ್ಬರಿಸ ಆಗಿದೆ ಗೈಸ್. ಅನಾಹುತ ಖುಷಿ ಆಗೈತೆ ರೀ. ಮಳೆ ಬರ ಆಗೈತಿ ಫುಲ್ ಸೈಕ್. ಅಂದರೆ ಸ್ವಲ್ಪ ಜೋರು ಬರ್ಬೇಕು. ಏನು ಸ್ಟಾರ್ಟ್ ಆಗೈತಿ, ಜೋರು ಬಂದರೆ ಇನ್ನೂ ಚಲೋ. ಫುಲ್ ಈಗ ಮಂದ್ರೆ ಫುಲ್ಲು ಗುಡುಗು ಸಿಡ್ಲ ಗೈಸ್. ಫುಲ್ ಅನಾಹುತ ಸೈಕ್ ಈಗ ಮಳೆ ಬರಾಗೈತೆ ಫೈನಲಿ. ಸ್ವಲ್ಪ ಖುಷಿ. ಸ್ವಲ್ಪ ಅವಾಗ ಗಾಳಿನೂ ತಣ್ಣ ಬರಾಗೈತಿ. ಇವತ್ತು ನಿತ್ಯ ಅಂತೂ ಅನಾಹುತ ಆಗುತ್ತೆ ಫುಲ್ ಚಿಲ್ಲ ಗೈಸ್. ಈಗ ಫೈನಲಿ ಮನೆಗೆ ಬಂದಿರಿ. 12 ಆಗತ್ತೈತಿ ಗೈಸ್. ಇವತ್ತು ಫುಲ್ ಕೂಲ್ ವೆದರ್. ಹೊತ್ತ ಮಳೆ ಅಂತೂ ಆಗೈತೆ ಗೈಸ್. ಲಿಟ್ರಲಿ ಸೈಕ್ ಆಗೈತೆ ಮಳೆ. ಫುಲ್ ವೆದರ್ ಕೂಲ್. ಇನ್ನೊಂದು ನಾಳೆ ಮಂಗಳವಾರ ಇರೋದಕ್ಕೆ ಎದ್ದೊಳಕ್ಕೆ ಚಳಿನೇ ಎದ್ದೊಳಗೆ ಬಿಕಾಸ್ ಆಫ್ ಟೆಂಪಲಿಗೆ ಹೋಗೋಕ್ಕೆ. ಇಲ್ಲ ಅಂದಿದ್ರೆ ಸ್ವಲ್ಪ ಲೇಟ್ ಎದ್ದೇಳ್ತಿದ್ವಿ ಏನೋ. ಆದರೂ ಜಲ್ದಿ ಎದ್ರೆ ಕೆಲಸ ಗೈಸ್. ಇಲ್ಲಾಂದ್ರೆ ಇಲ್ಲ. ಫಸ್ಟ್ ಟೈಮ್ ನೋಡಾಕತ್ತರ ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಖುಷಿ ಐತಿ. ಈ ಇಯರ್ನ ಫಸ್ಟ್ ಮಳೆ ಹೇಳಿದ್ರೆ ತಪ್ಪಾಗಲ್ರಿ. ಅನ್ನೋತ್ತ ಖುಷಿ ಅಂದರೆ ಈ ನಮ್ಮ ಶೆಕೆಗೆ ಬಿಕಾಸ್ ಆಫ್ ಗೈಸ್. ಎದಕ್ಕೆ ಶೆಕೆ ಅಂತಂದ್ರೆ ನಮ್ಮದು ಇದೇನೈತಿ ಫುಲ್ ಓವರಾಲ್ ಏನೈತಿ ಎಲ್ಲ ಕರಿಬಂಡೆ, A to Z ಕರಿಬಂಡೆ. ಇದೇನು ಗೊತ್ತಾ, ಒಳ್ಳೆ ಹಂಚ ಮ್ಯಾಗ ನೀರು ಹೊಡೆದಂಗಿದೆ. ಮಳೆ ಬಂದರೆ ಸ್ವಲ್ಪ ಜೋರ ಹೊಡಿಬೇಕು. ಇಲ್ಲ ಫುಲ್ ಇನ್ನೂ ನಮ್ಮ ಮನೆ ಮ್ಯಾಗ ವೆಂಟಿಲೇಟರ್ಸ್ ಇಲ್ಲ. ಯಾಕಂದರೆ ಫ್ಯಾನ್ ಮ್ಯಾಗಿರೋ ಏನು ಬಿಸಿ ಇರುತ್ತಲ್ಲ ಅದು ಹೋಗ್ಬೇಕಂದ್ರೆ ವೆಂಟಿಲೇಟರ್ಸ್ ಇಲ್ಲ. ಅದೇ ಬಿಸಿ ಗಾಳಿ. ಹೊರಗೆ ಹೋದ್ರೂ ಬಿಸಿ, ಒಳಗೆ ಹೋದ್ರೂ ಬಿಸಿ ಗಾಳಿ, ಬರೀ ಬಿಸಿ ಗಾಳಿ. ಲಿಟ್ರಲಿ ಗೈಸ್ ಸ್ವಲ್ಪ ತಣ್ಣಗ ಫೀಲ್ ಆಗತೈತಿ ಇಲ್ಲಿ. ಒಳಗೋದ್ಮೇಲೆ ಸ್ವಲ್ಪ ಅದೇ ಆಮೇಲೆ ಸ್ವಲ್ಪ ಗಾಳಿ ಬೀಸುತ್ತೆ. ಹಂಗೆ ಗೈಸ್ ಆಗತ್ತೆ. ಐ ಹೋಪ್ ದಿಸ್ ವ್ಲಾಗ್ ಇಸ್ ವೆಲ್ ಆ್ಯಂಡ್ ಗುಡ್. ಮಳೆ ಬಂದಿರೋದಾಗ ಖುಷಿ ಗೈಸ್. ಇವತ್ತೇನಿದ್ರು ಅನ್ನೋದು ಖುಷಿ. ಎಸ್ ನಿಮ್ಮ ಕಡೆ ಮಳೆ ಆಗಿದ್ದರೆ ಕಮೆಂಟಾಗ ಮಳೆ ಆಗೈತಿಲ್ಲ ಅದು ಯಾವ ಊರು ಏನಂತ ಹಾಕ್ರಿ. ಆಗಿಲ್ಲ ಅಂತ ಹಾಕ್ರಿ. ಈಗ ಹೋಗಿ ಶಿಸ್ತು ಮಕ್ಕಳನ್ನ ಗೈಸಿಗೆ ನಮ್ಮ ಪಂಕಮ್ಮ ಹೋಗಿ ಮಕ್ಕಂಬಿಟ್ಟಾಳ. ನಾವು ಮಕ್ಕಳಮ್ಮ ಹಿಡಿದು ಗೈಸ್. ನೀವು ಚಲೋ ಊಟ ಮಾಡಿದ್ರೆ ನಾವು ಚಲೋ ಊಟ ಮಾಡಿವಿ ಅಂತ ಹೇಳ್ಕೊಂತ. ಹೇಗೆ ಗುಡ್ ನೈಟ್, ಸ್ವೀಟ್ ರಿಮೈಂಡ್, ಲವ್ ಗೈಸ್.